ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮೇಡಮ್, ಅವ್ರು ಗಮನಿಸ್ತಾ ಇದ್ದೀರಿ, ಮೇಲಿಂದ ಮೇಲೆ ಹುಬ್ಬಳ್ಳಿಯಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇರುವಂಥದ್ದು. ಅಂಜಲಿ ಅಂಬಿಗೇರ್ ಹಂತಕನನ್ನು ಅರೆಸ್ಟ್ ಮಾಡಿದ್ದಾರೆ. ನೇಹಾ ಹಿರೇಮಠ ಕೊಲೆ ಪ್ರಕರಣವನ್ನು ತಾವು ಗಮನಿಸಿದ್ದೀರಿ. ಹುಬ್ಬಳ್ಳಿಯಲ್ಲಿ ಓಡಾಡೋದಕ್ಕೂ ಕೂಡ ಈಗ ಭಯ ವಾತಾವರಣ ಸೃಷ್ಟಿಯಾಗಿದೆ. ಏನು ಹೇಳ್ತೀರಿ ಸರ್? ಇದಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ತುಂಬ ಬಿಗಿಯಾಗಬೇಕಂತ ಅನ್ನೋದು ನಂದಿದು. ಯಾಕಂತಂದರೆ ನೇಹಾ ಹಿರೇಮಠ ಅವ್ರಿಗೆ ಆದಾಗನೇ ಇವ್ರು ಎಚ್ಚೆತ್ತುಕೊಂಡು ಅವಾಗನೇ ಇವ್ರಿಗೇನಾದರೂ ಶಿಕ್ಷೆ ಕೊಟ್ಟಿದ್ರೆ ಈ ಗಿರೀಶ್ ಅನ್ನೋನು ಬರ್ತಾ ಇರಲಿಲ್ಲ. ಇವತ್ತು ಗಿರೀಶ್ ಬಂದಿದ್ದಾನೆ, ನಾಳೆ ಇನ್ನೊಬ್ಬನು ಬರ್ತಾ ಇದ್ದಾನೆ. ನಾನೇನು ಬೇಡ್ಕೊಳ್ತಿರೋದಂದ್ರೆ ಸರ್ಕಾರ ಇರಲಿ ಅಥವಾ ಇದರಲ್ಲೇ ಪಕ್ಷಪಾತ ಬೇಡ. ಯಾಕಂದರೆ ಕಾಂಗ್ರೆಸ್ನವ್ರು ಬೇಡ, ಬಿ ಜೆ ಪಿಯವರು ಬೇಡ, ಯಾರು ಬೇಡ. ಇದು ಒಂದು ಹೆಣ್ಣು ಕುಲದ ವಿಷಯ ಇರೋದ್ರಿಂದ ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದು ಅಂದರೆ ಇಷ್ಟೇ, ಕರ್ನಾಟಕ ರಾಜ್ಯ ಹೆಣ್ಮಕ್ಳಿಗಾದರೂ ಆಯ್ತು, ಅವರೇ ನಮ್ಮ ಭಾರತ ದೇಶದಲ್ಲಿರೋ ಹೆಣ್ಮಕ್ಳಿಗೇನೋ ಆಯ್ತು. ನಾನು ಹೇಳೋದಂದ್ರೇನು, ನಾವು ಎಚ್ಚೆತ್ತುಕೊಳ್ಬೇಕು ನಾವೂ ಕೂಡ. ಯಾಕಂದರೆ ಹೆಣ್ಮಕ್ಳಿಗೆ ನಾವು ಹೆಂಗೆ ಸಂಸ್ಕಾರ ಕೊಡಬೇಕು, ಹೇಗಿಲ್ಲ ಅನ್ನೋದು ಒಂದು ನಮ್ಮದು ಮುಖ್ಯ ಇರೋದು. ಆಮೇಲೆ ಈ ಪೊಲೀಸ್ ಏನಿದಾರಲ್ಲ, ಜಾಸ್ತಿ ಗಸ್ತಿರಬೇಕು, ನೈಟ್ ಬೀಟ್ ಹಾಕೋಬೇಕು. ಈಗ ಅಕಸ್ಮಾತ್ ಅವರು ಆ ದಿನ ನೈಟ್ ಬೀಟ್ ಮಾಡಿ ಬೆಳಗಿನ ತನಕ ಅಲ್ಲೇ ಬೆಳಗಿನ ಜಾವ ಓಡಾಡ್ತಾ ಇದ್ದಿದ್ರೆ ಈ ಘಟನೆ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನೇಹಾ ಹಿರೇಮಠ ಕೊಲೆಯಾಗಿ 1 ತಿಂಗಳೊಳಗೆ 2 ಕೊಲೆಗಳು ನಡೆದು ಹೋದವು. ಅದಕ್ಕೆ ಪೊಲೀಸರದ್ದು ಅತ್ಯಂತ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಅದಕ್ಕೆ ಹೆಚ್ಚಾಗಿ ರಾತ್ರಿ ಹೊತ್ತು ಇದ್ದು ಬೆಳಿಗ್ಗೆ ತನಕ ಇದ್ದಿದ್ರೆ ಈ ಕೊಲೆ, ಅಂಜಲಿ ಕೊಲೆ ನಡೀತಿರ್ಲಿಲ್ಲ. ಒಂದು ಗಂಡು ಮಗ ಬಂದು ಮನೆಯೊಳಗೆ ಕೊಲೆ ಮಾಡಿ ಹೋಗ್ತಾನಂದರೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಹೇಗೆ ಅಡ್ಡಾಡಬೇಕು ರೋಡ್ ಮೇಲೆ, ಹೇಗೆ ಈಗಲೇ ಭಯಭೀತರಾಗಿ ಅಡ್ಡಾಡ್ತಿದ್ದಾರೆ. ಹೆದರಿಕೆ ಅನ್ನೋದು ಹುಟ್ಟಿಬಿಟ್ಟಿದೆ. ಇದಕ್ಕೆ ಕಾನೂನು ಕಠಿಣವಾಗಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಘಟನೆಗಳು ಸಂಭವಿಸ್ತಾನೆ ಇರುತ್ತದೆ. ಹಾಗಾಗಿ ಇದಕ್ಕೆ ಕಠಿಣ ಕ್ರಮವನ್ನು ಪೊಲೀಸರಾತು, ಸರ್ಕಾರ ಆತು ಕೂಡಲೇ ಕ್ರಮವನ್ನು ಇದಕ್ಕೆ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ಅದಕ್ಕೆ ಪೊಲೀಸರದ್ದು ಮುಖ್ಯವಾದ ಪಾತ್ರವನ್ನು ವಹಿಸಬೇಕು. ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಅತಿ ಅವಶ್ಯಕವಾಗಿ ಕೈಗೊಳ್ಳಬೇಕು. ಯಾಕಂದರೆ 1 ತಿಂಗಳಲ್ಲಿ 2 ಕೊಲೆಗಳು ನಡೆದು ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ರಮಗಳು ಇಂಥ ಕೊಲೆಗಳು ಆಗಬಾರ್ದು. ಹೆಣ್ಣು ಮಕ್ಕಳು ಭಯಭೀತರಾಗಿ ಅಡ್ಡಾಡೋದು ನಿಂದಿರಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು. ಸರ್ಕಾರ ಆತು, ಕಾನೂನು ಆತು, ಎಲ್ಲ ಇದರಲ್ಲಿ ಭಾಗವಹಿಸಬೇಕಂತ ನನ್ನ ವಿನಂತಿ. ಹುಬ್ಬಳ್ಳಿ ಹಿಂಗೆ ಮೇಲಿಂದ ಮೇಲೆ ಆಗತ್ತಾವು, ಮೊನ್ನೊಂದು ಮರ್ಡರು, ನಿನ್ನೊಂದು ಮರ್ಡರು. ಈಗ ಹೆಣ್ಮಕ್ಳು ಓಡಾಡೋಕ್ಕೂ ಎಷ್ಟು ಹೆದರಿಕೆ ಆಗಾಕತ್ತೈತಂದ್ರೆ ಪೊಲೀಸರು ಏನು ಮಾಡಾಕತ್ತಾರ ಅಂತ ನೀವು ಪ್ರಶ್ನೆ ಮಾಡತ್ತಿದ್ರಿ. ಏನು ಹೇಳ್ತೀರಿ, ಏನು ಆಗ್ಬೇಕು ಅಸಲಿಗೆ? ಅವ್ರನ್ನ ಇಬ್ಬರು ನೋಡಿ ಹಾಕ್ಬೇಕ್ರಿ, ಅವ್ರಿಗೆ ಮಾಡ್ಬೇಕು, ಅವ್ರಿಗೆ ಮಾಡಿ ಅವ್ರಿಗೆ ಸುಡ್ಬೇಕ್ರಿ. ಹಿಂಗೆ ಹುಡುಗಿಯರಿಗೆ ಶಾಲೆಗೆ ಕಾಲೇಜಿಗೆ ಹೋದ್ರೆ ಗಂಟು ಬೀಳ್ತಾರೆ, ತಲೆ ಕೆಡಿಸ್ತಾರೆ, ಹೋಗುನ್ ಬಾ ಅಂತಾರೆ. ಒಂದು 4 ದಿವಸ ತೊಗೊಂಡು ಹೋಗ್ತಾರೆ, ಮತ್ತು ಕೈ ಬಿಟ್ಟು ಬಿಡ್ತಾರೆ. ಅವಾಗ ಹುಡುಗಿಯರು ಬೀದಿ ಪಾಲ್ ಹೌದಲ್ರಿ. ಹಾಂ, ಈಗ ಬಂದೋಬಸ್ತ್ ಅವ್ರನ್ನ ಶಿಕ್ಷೆ ಕೊಟ್ಟು ಬಿಟ್ರೆ ಹಿಂದೆ ಯಾರಿಗೂ ಮಾಡೋಂಗಿಲ್ಲ. ಅವ್ರು ಜೈಲಿಗೆ ಹುಡುಗಿಯರನ್ನ ಕರೆದ್ರೆ ಜೈಲಿಗೆ ಹಾಕ್ಬೇಕು ಅವ್ರಿಗೆ. ಅಂದಾಗ ಈ ಕಡೆನೇ ಇರೋಲ್ಲ. ಹುಬ್ಬಳ್ಳಿ ಒಳಗೆ ದಿಕ್ಕು ದೇಶಕ್ಕೆ ಕೊಯ್ನ್ಯಾಗ ಹಾಕಂತ ಹುಬ್ಬಳ್ಳಿಯಾರ ದೊಡ್ಡದೈತಿ. ಹುಬ್ಬಳ್ಳಿ ದೊಡ್ಡದಿದ್ದು ಮರ್ಯಾದೆ ತೆಗಿತಾರಲ್ಲ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಹುಡುಗಿಯರು ಎಚ್ಚರ ಆಗ್ಬೇಕು ಅಂತ ಅನ್ಸಂಗಿಲ್ಲ ನಿಮ್ಗೆ? ಹುಡುಗಿಯರು ಎಚ್ಚರ ಆಗ್ಬೇಕ್ರಿ. ಆದ್ರೆ ಹಿಂದಿನ ಬೆನ್ನು ಹತ್ತಾರಲ್ರಿ ಹುಡುಗರು, ಹಿಂದಿಂದ ಬೆನ್ನು ಹತ್ತಾರ, ಹೆಂಗೆ ಸೀಟು ಹೊಡಿತಾರೆ, ಏನೇನಾರ ಮಾತಾಡ್ತಾರೆ ಅವ್ರಿಗೆ. ಅದಕ್ಕೆ ಹುಡುಗರು ದಾರಿ ತಪ್ಪಿಬಿಡ್ತಾವು. ಏನು ಮಾಡ್ಬೇಕ್ರಿ ಪೊಲೀಸರು? ಏನು ಮಾಡ್ಬೇಕು? ಪೊಲೀಸರು ಬೇಸಂಗೆ ಬಂದೋಬಸ್ತ್ ಕೊಡ್ಬೇಕ್ರಿ. ಅವರಿಗೆ ಬಂದೋಬಸ್ತ್ ಕೊಡ್ಬೇಕು. ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕು. ಹುಡುಗಿಯರು ನೋಡಿದ್ರೆ ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕು. ಅವ್ರು ತಕ್ಕ ಶಿಕ್ಷೆ ಕೊಡ್ಬೇಕ್ರಿ ಅವ್ರಿಗೆ. ಇನ್ನೇನು ಭಯ ಹುಟ್ಬೇಕ್ರಿ. ಇದು ಮಾಡಿದ್ರೆ ಹಿಂಗೆ ಹಿಂಗೆ ಆಗ್ತದಪ್ಪ ಅಂತೇಳಿ ನಾವು ಅವ್ರು ದೂರ ಸರಿಬೇಕ್ರಿ. ಇನ್ನೊಮ್ಮೆ ಯಾರು ಮಾಡಿರ್ಬಾರ್ದ್ರಿ. ಹಂಗಾಗಿ ಗಲ್ ಶಿಕ್ಷಣ ಆಗ್ಬೇಕ್ರಿ. ನಿಮಗೆ ಪೊಲೀಸ್ರಿಗೆ ಆಗಲಿ ಅಂದ್ರೆ ನಮ್ಮ ಕೈಯಾಗ ಕೊಡ್ರಿ, ಪಬ್ಲಿಕ್ ಕೈಯಾಗ ನಾವೇನು ಮಾಡೋದು ಮಾಡ್ತೀವಿ.
ಈಗ ನೋಡ್ರಿ ಹುಡುಗಿಯರಿಗೆ ಕಾಲೇಜ್ ಕಳ್ಸಿದ್ರೆ ಆಗ್ತೈತಿ ಅಂದ್ರೆ ಈಗ ಮನೆಯೊಳಗೆ ಕುಂತವ್ರಿಗೆ ಆಗೈತೆ ಅಂದ್ರೆ ಮುಂದೆ ನಮ್ಮ ಹುಡುಗಿ ಸಣ್ಣಕ್ಕೈತ್ರಿ ಈಗ ನಾವು ನೆಕ್ಸ್ಟ್ ಹೈಸ್ಕೂಲ್ ಕಳಿಸ್ಬೇಕಾ ಬ್ಯಾಡ ಅನಿಸ್ಬಿಟ್ಟೈತೆ ರೀ ಅಷ್ಟು ನಮ್ಗೆ ಹೆದರಿಕೆ ಈಗ ನಾ ಇಲ್ಲದೆ ರೀ ನನ್ನ ಮಗಳು ನನ್ನ 10 ವರ್ಷಕ್ಕೆ ಅದ ಅಲ್ಲಿ ನನ್ನ ಮಗಳು ಏನಾಗ್ತೈತೆ ಅಂತ ನನಗೆ ಹೆದರಿಕೆ ಆಗೈತಿ ಈಗ ಅಷ್ಟು ನಾವು ಭಯದಿಂದ ಆಗೇವಿ ಏನಿಲ್ಲ ಅವ್ರಿಗೆ ಏನು ಕೊಂಟ್ರೆ ಮಾಡಿರಿ ಇಲ್ಲ ಪಬ್ಲಿಕ್ ಕೈ ಹಾಕೊಡ್ರಿ ಯಾ ಪೊಲೀಸರು ಬೇಡ ಯಾ ರಾಜಕಾರಣಿ ಬೇಡ ನಮ್ಮ ಜನನ ಕೈ ಹಾಕೊಡ್ರಿ ಈಗ ಜನಗೆ ಬಡವ ಜನಕ್ಕೆ ಆಗೈತಲ್ರಿ ನಮ್ಮ ಬಡವ್ರ ಕೈಯಾಗ ಕೊಡ್ರಿ ಅವ್ರಿಗೆ ನಾವು ಏನು ಮಾಡ್ಬೇಕು ನಾವು ಮಾಡ್ಕೋತೇವೆ ಇದು ಪೊಲೀಸ್ ಕೈಯಿಂದ ಅವರು ರಾಜಕಾರಣಿಯಿಂದ ಅವ್ರು ಹೋಗ್ತಾರೆ ಈಗ ನಾವು ಬಡ ಮಕ್ಕಳು ನಾವು ಅಡ್ಡಾಡಕೊಂತೇವೆ ಇಲ್ಲಿ ಹೌದಲ್ರಿ ಈಗ ನೇಹಾ ಹಿರೇಮಠ ಅವ್ರದ್ದು ಆತ ಅವ್ರು ಎಷ್ಟೋ ಕಷ್ಟ ಮಾಡಿದ್ರು ಅವ್ರು 1 ತಿಂಗಳ ಒಳಗೆ ಇನ್ನೂ ಆ ಹುಡುಗಂದು ಏನು ಅನ್ನೋದು ಪರಿಹಾರ ಸಿಕ್ಕಿಲ್ಲ ಮತ್ತು ಈ ನೆಕ್ಸ್ಟ್ ಈ ಬಡ ಹುಡುಗಿದಾತ್ರಿ ಮತ್ತು ನಮ್ಮ ಮಕ್ಕಳು ಅದಾರ ಇನ್ನೂ ಈಗ 10 ವರ್ಷ ಒಳಗೆ ನನ್ನ ಮಗಳಿಗೆ ಏನಾಗ್ತದೆ ನಾ ಇಲ್ಲಿ ಹೆದರಿಕೆ ನಿಂದ್ರಾಕ ಆಗೋದು ನಂಗೆ ಅಷ್ಟು ಹೆದರಿಕೆ ಆಗಿಬಿಟ್ಟೈತಿ ಏನು ಅನ್ನೋದು ನಮ್ಗೆ ಒಂದು 15 ದಿನ ಒಳಗೆ ಇವಿಬ್ಬರು ಏನು ಅನ್ನೋದು ಮಾಡ್ಬೇಕು ಏನು ಹೇಳ್ತಾರೆ ಇಲ್ರಿ ಅವ್ರದ್ದು ನಿರಂಜನ್ ಮಗಳಿಗೆ ಕೊಲೆ ಮಾಡ್ಯಾರಲ್ಲ ಅಂತ ಚಲೋ ಹುಡುಗಿಗೆ ಮಾಡ್ಯಾರ ಈಗ ಅವನ್ಗೆ ಸುಟ್ಟಿದ್ರೆ ಹಿಂಗೆ ಅಕ್ಕಿದ್ದಿಲ್ಲ ಅವನ್ಗೆ ಬಿಟ್ಟಿದ್ಕೆ ಇನ್ನೊಬ್ಬ ಹಿಂಗೆ ಮಾಡ್ಯಾನ ಮತ್ತು ಇನ್ನೊಬ್ಬ ಹಂಗೆ ಮಾಡ್ತಾನೆ ಮತ್ತು ಇನ್ನು ನಮ್ಮ ಮಕ್ಕಳು ಇರ್ತಾವೆ ಸಣ್ಣವು ಅವ್ರಿಗೂ ಹಿಂಗೆ ಮಾಡಿದ್ರೆ ನಮ್ಗೆ ಸಿಟ್ಟು ಭಾಳ ಐತಿ ನೋಡ್ರಿ ಸಿಟ್ಟು ಭಾಳ ಐತಿ ಅವ್ರಿಬ್ಬರಿಗೆ ಅಲ್ಲೇ ಸುಡ್ಬೇಕು ಅವ್ರನ್ನ ಇಲ್ಲಕ್ಕರ ಬಂದೂಕ್ ಹಾಕ್ಬೇಕು ಇದು ಮಂದಿ ಗಂಡು ಹುಡುಗರು ಒಂದೊಂದು ಚಲೋ ಇರ್ತಾವ ಚಲೋ ಇರಂಗಿಲ್ಲ ಅನ್ನಂಗಿಲ್ಲ ಇವು ಅಡ್ನಾಡಿ ಹುಡುಗರಿಗೆ 1-4 ಮಂದಿ ಕೊಂದಿದ್ರೆ ಹಿಂದಾಗಡೆ ಹುಡುಗರು ಶಾಣೆ ಆಗ್ತಾವೆ ಗಂಡು ಹುಡುಗರು ಬೇಡ ಹಿಂಗೆ ಮಾಡೋದು ಬೇಡ ಹಿಂಗೆ ಮಾಡಿದ್ರೆ ನಮ್ಮನ್ನು ಸುಡ್ತಾರ ಅನ್ನೋದು ಅವ್ರಿಗೆ ಹೆದರಿಕೆ ಉಳಿತೈತಿ ಇಲ್ಲೇ ಕೊಂದ್ಲಿಲ್ಲ ಅಂದ್ರೆ ಹೆದರಿಕೆ ಉಳಿಯಂಗಿಲ್ಲ ಮತ್ತು ಹುಡುಗರು ಕೆಟ್ಟ ಆಕ್ಕವು ಇಟ್ಟಿದ್ದು ದೊಡ್ಡವು ಆಕ್ಕವ ಅವು ಹಂಗೆ ಮಾಡ್ಕೊತ ಹೋದ್ರೆ ಅವ್ರಿಬ್ಬರನ್ನು ಸುಟ್ರೆ ಮಂದಿಗೆ ಹೆದರಿಕೆ ಉಳಿತೈತಿ ಎಲ್ಲ ಗೊಂಡ ಹುಡುಗರು ಹಂಗೆ ಇರಂಗಿಲ್ಲ ಅಡ್ನಾಡಿ ಹುಡುಗರಿಗೆ ಸುಡ್ಬೇಕು ಅವ್ರಿಗೆ ಮಾಡವ್ರು ಸುಡ್ಬೇಕ್ರಿ ಹಿಂಗೆ ಹುಡುಗಿಯರಿಗೆ ಶಾಲೆಗೆ ಕಾಲೇಜಿಗೆ ಹೋದ್ರೆ ಗಂಟು ಬೀಳ್ತಾರೆ ತಲೆ ಕೆಡಿಸ್ತಾರೆ ಹೋಗುನ್ ಬಾ ಅಂತಾರೆ ಒಂದು 4-8 ದಿವಸ ತೊಗೊಂಡು ಹೋಗ್ತಾರೆ ಮತ್ತು ಕೈ ಬಿಟ್ಟು ಬಿಡ್ತಾರೆ ಅವಾಗ ಹುಡುಗಿಯರ್ ಬೀದಿ ಪಾಲ್ ಹೌದಲ್ರಿ ಈಗ ಬಂದೋಬಸ್ತ್ ಅವ್ರನ್ನ ಶಿಕ್ಷೆ ಕೊಟ್ಟು ಬಿಟ್ರೆ ಹಿಂದೆ ಯಾರಿಗೂ ಮಾಡೋಂಗಿಲ್ಲ ಅವ್ರು ಜೈಲಿಗೆ ಹುಡುಗಿಯರನ್ನ ಕರೆದ್ರೆ ಜೈಲಿಗೆ ಹಾಕ್ಬೇಕು ಅವ್ರಿಗೆ ಅಂದಾಗ ಈ ಕಥೆನೇ ಇರೋಲ್ಲ ಹುಬ್ಬಳ್ಳಿ ಒಳಗೆ ದಿಕ್ ದೇಶಕ್ಕೆ ಎಣ್ಣೆಗೆ ಹಾಕಂತ ಹುಬ್ಬಳ್ಳಿಯಾರ ದೊಡ್ಡದೈತಿ ಹುಬ್ಬಳ್ಳಿ ದೊಡ್ಡದಿದ್ದು ಮರ್ಯಾದೆ ತೆಗಿತಾರಲ್ಲ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಹುಡುಗಿಯಾರು ಎಚ್ಚರ ಆಗ್ಬೇಕು ಅಂತ ಅನ್ಸಂಗಿಲ್ಲ ನಿಮ್ಗೆ ಹುಡುಗಿಯಾರು ಎಚ್ಚರ ಆಗ್ಬೇಕ್ರಿ ಆದ್ರೆ ಹಿಂದಿನ ಬೆನ್ನು ಹತ್ತಾರಲ್ರಿ ಹುಡುಗರು ಹಿಂದಿಂದ ಬೆನ್ನು ಹತ್ತಾರ ಹೆಂಗೆ ಸೀಟು ಹೊಡಿತಾರೆ ಏನೇನಾರ ಮಾತಾಡ್ತಾರೆ ಅವ್ರಿಗೆ ಅದಕ್ಕೆ ಹುಡುಗರು ದಾರಿ ತಪ್ಪಿಬಿಡ್ತಾವೆ ಅವು ಏನು ಮಾಡಕ್ರಿ ಪೊಲೀಸರು ಏನು ಮಾಡ್ಬೇಕು ಪೊಲೀಸರು ಏನು ಮಾಡಕ್ಕೆ ಪೊಲೀಸರು ಬೇಸಂಗೆ ಬಂದೋಬಸ್ತ್ ಕೊಡ್ಬೇಕ್ರಿ ಅವರಿಗೆ ಬಂದೋಬಸ್ತ್ ಕೊಡ್ಬೇಕು ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕು ಹುಡುಗಿಯಾರು ನೋಡಿದ್ರೆ ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕು ಅವ್ರು ತಕ್ಕ ಶಿಕ್ಷೆ ಕೊಡ್ಬೇಕ್ರಿ ಅವ್ರಿಗೆ ಇನ್ನೇನು ಭಯ ಹುಟ್ಬೇಕ್ರಿ ಇದು ಮಾಡಿದ್ರೆ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದಪ್ಪ ಅಂತೇಳಿ ನಾವು ಅವ್ರು ದೂರ ಸರಿಬೇಕ್ರಿ ಇನ್ನೊಮ್ಮೆ ಯಾರು ಮಾಡಿರ್ಬಾರ್ದ್ರಿ ಹಂಗಾಗಿ ಗಲ್ ಶಿಕ್ಷಣ ಆಗ್ಬೇಕ್ರಿ ನಿಮಗೆ ಪೊಲೀಸ್ರಿಗೆ ಆಗಲಿ ಅಂದ್ರೆ ನಮ್ಮ ಕೈಯಾಗ ಕೊಡ್ರಿ ಪಬ್ಲಿಕ್ ಕೈಯಾಗ ನಾವೇನು ಮಾಡೋದು ಮಾಡ್ತೀವಿ ಏನು ಹೇಳ್ತೀರಿ ಈಗ ನೋಡ್ರಿ ಹುಡುಗಿಯರಿಗೆ ಕಾಲೇಜ್ ಕಳ್ಸಿದ್ರೆ ಆಗ್ತೈತಿ ಅಂದ್ರೆ ಈಗ ಮನೆಯೊಳಗೆ ಕುಂತವ್ರಿಗೆ ಆಗೈತೆ ಅಂದ್ರೆ ಮುಂದೆ ನಮ್ಮ ಹುಡುಗಿ ಸಣ್ಣಕ್ಕೈತ್ರಿ ಈಗ ನಾವು ನೆಕ್ಸ್ಟ್ ಹೈಸ್ಕೂಲ್ ಕಳಿಸ್ಬೇಕಾ ಬ್ಯಾಡ ಅನಿಸ್ಬಿಟ್ಟೈತೆ ರೀ ಅಷ್ಟು ನಮ್ಗೆ ಹೆದರಿಕೆ ಈಗ ನಾ ಇಲ್ಲದೆ ರೀ ನನ್ನ